ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಪ್ರೀತಿಯ ದೇವತೆ ಭಾಗ 2. ನಾವು ಹಳ್ಳಿಗೆ ಬಂದು 3 ದಿನಗಳಾಯಿತು. 2ನೇ ದಿನ ದೇವರಿಗೆ ಕುಂಕುಮ ಪೂಜೆ ಇರುತ್ತೆ, ಯಾರು ಬೇಕಾದರೂ ಮಾಡಿಸಬಹುದು ಎಂದಿದ್ದರೋ ಚಿಕ್ಕಪ್ಪ. ನಮ್ಮ ಮನೆಯದೇ ಮೊದಲನೇ ಪೂಜೆ ಇದ್ದಿದ್ದರಿಂದ ಬೆಳಗಿನ ಜಾವವೇ ದೇವಸ್ಥಾನಕ್ಕೆ ಹೋಗಿದ್ದೆವು. ಮೊದಲು ಎಲ್ಲ ತಯಾರಿ ಮಾಡಿಕೊಂಡು ನಂತರ ಊರಿನ ಜನ ಸೇರಿದ ಮೇಲೆ ಪೂಜೆ ಪ್ರಾರಂಭವಾಗುತ್ತಿತ್ತು. ಈ ದಿನ ಚಿಕ್ಕಪ್ಪ ಬಂದಿರಲಿಲ್ಲ. ಮನೆಯಲ್ಲಿ ಪೂಜೆ ಮುಗಿಸಿಕೊಂಡು ಆರತಿ ತಗೊಂಡು ಮನುಷ್ಯ ಬರ್ತಾಳೆ ಅಂತ ಹೇಳಿ ಅಜ್ಜಿ ನಮ್ಮ ಜೊತೆನೇ ಬಂದರು. ನಾನು ಚಿಕ್ಕಪ್ಪ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಸೂರಜ್ನ ಕೇಳಿದೆ. ಅಮ್ಮನಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು, ಅದಕ್ಕೆ ಬಂದಿಲ್ಲ. ಸಂಜಯ್ ಅಮ್ಮನ ಜೊತೆನೇ ಇದ್ದಾನೆ, ಅದಕ್ಕೆ ನಾನು ಬಂದೆ ಎಂದನು. ಬಂದಾಗಿನಿಂದ ಚಿಕ್ಕಮ್ಮನ್ನ ನೋಡೇ ಇಲ್ಲ. ಹುಷಾರಿಲ್ಲ ಅಂದರೆ ಇವತ್ತು ನೋಡ್ಕೊಂಡು ಬರಬೇಕು ಎಂದ್ಕೊಂಡೆ. ಅಷ್ಟರಲ್ಲಿ ಅಪ್ಪ ಜೀವನ್ ಬಾ ಇಲ್ಲಿ ಎಂದು ಕರೆದರು. ಬಂದೆ ಅಪ್ಪ ಎಂದು ಹೋದೆ. ಅಜ್ಜಿ ದೇವರಿಗೆ ಅಂತ ಇಟ್ಟಿದ್ದ ಹಣ್ಣುಕಾಯಿ ಬುಟ್ಟಿಯನ್ನು ಮರೆತು ಬಂದಿದ್ದಾರೆ. ಮನೆಗೆ ಹೋಗಿ ತೆಗೆದುಕೊಂಡು ಬಾ, ಹಾಗೆ ಮೌನಿಷಾನೋ ಆರತಿ ತಟ್ಟೆ ತಗೊಂಡು ಬರೋದಕ್ಕೆ ಹೇಳು ಎಂದವರು ಸೂರಜ್ ನೀನು ಬಾ ಇಲ್ಲಿ ಎಂದು ಕರೆದುಕೊಂಡು ಹೋದರು. ಮನೆಗೆ ಬಂದೆ. ಅಂಗಳದಲ್ಲಿ ದೊಡ್ಡದಾದ ರಂಗೋಲಿ ಹಾಕಲಾಗಿತ್ತು, ತುಂಬ ಚೆನ್ನಾಗಿತ್ತು. ನೈಸ್ ಎಂದುಕೊಂಡು ಒಳಗಡೆ ಹೋದೆ. ಮೌನುಷ ದೇವರ ಮನೆಯಲ್ಲಿ ಏನೂ ಜೋಡಿಸುತ್ತಿದ್ದಳೋ. ನಾನು ಹೋಗಿದ್ದನ್ನು ಗಮನಿಸಲಿಲ್ಲ. ನಾನು ಏನಂತ ಕರೀಲಿ? ಮೌನುಷ ಅನ್ಲ, ಹಲೋ ಅನ್ಲ, ಬೇಡ ಬೇಡ ಏನಂತ ಕರೀಲಿ ಅಂತ ಕನ್ಫ್ಯೂಷಲ್ಲಿ ನಿಂತಿದ್ದೆ. ಅಷ್ಟರಲ್ಲಿ ಅವಳೇ ತಿರುಗಿ ಏನಾದರೂ ಬೇಕಿತ್ತಾ ಎಂದು ಕೇಳಿದಳು. ಹಾಂ, ಅದು ಹಣ್ಣುಕಾಯಿ ಬುಟ್ಟಿ ಎಂದೆ. ಅಲ್ಲಿದೆ ನೋಡಿ ಎಂದಳು. ಅದನ್ನು ತೆಗೆದುಕೊಂಡು ಆರತಿ ತಟ್ಟೆ ತಗೊಂಡು ಬರಬೇಕಂತೆ ಎಂದೆ. ಹಾಂ ಬಂದೆ ಎಂದವಳು ನನ್ನ ಜೊತೆನೇ ಹೊರಟಳು. ಇಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಹೊರಟೆವು. ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ಪೂಜೆ ಮುಗಿಯುವ ಸಮಯಕ್ಕೆ ಸಂಜಯ್ ಬಂದ. ಪೂಜೆ ಮುಗಿದ ಮೇಲೆ ಅವನ ಬಳಿ ಚಿಕ್ಕಮ್ಮನ ಆರೋಗ್ಯದ ಬಗ್ಗೆ ವಿಚಾರಿಸಿದೆ. ಈಗ ಪರವಾಗಿಲ್ಲ, ಸ್ವಲ್ಪ ಜ್ವರ ಇದೆ ಎಂದ. ನಾವು ಮಾತನಾಡುತ್ತಿರುವಾಗಲೇ ಅಪ್ಪ ಮೌನಿಷಾ ಜೊತೆ ಬಂದು ನನ್ನ ಪಕ್ಕದಲ್ಲಿ ನಿಂತರು. ಅವರನ್ನು ನೋಡಿದ ಸಂಜಯ್ ಮೌನಿಷಾ ಕಡೆ ತಿರುಗಿ ಏನೇ ನೀನು ಒಂದಿನಾನು ನನಗೆ ಮ್ಯಾಚ್ ಆಗೋ ಥರ ಸೀರೆ ಉಡಲ್ಲ, ಇವತ್ತೇನು ಇಬ್ಬರು ಮ್ಯಾಚಿಂಗ್ ಎಂದು ನನ್ನ ಕಡೆ ನೋಡಿ ಹುಬ್ಬು ಹಾರಿಸಿದ. ನಾನು ಆಗಲೇ ಸರಿಯಾಗಿ ಗಮನಿಸಿದ್ದು. ಮೌನಿಷಾ ಆಕಾಶ ನೀಲಿ ಬಣ್ಣದ ಸೀರೆ ಹುಟ್ಟಿದ್ದಳು. ನಾನು ಕೂಡ ಅದೇ ಬಣ್ಣದ ಶರ್ಟ್ ಹಾಕಿದ್ದೆ. ಅವನ ಮಾತಿಗೆ ಏನು ಹೇಳಬೇಕು ಅಂತ ತಿಳಿಯದೆ ಸುಮ್ಮನಿದ್ದೆ. ಅವಳು ಮುಂದೆ ಹೋಗಿ ಅವನ ಕಿವಿ ಹಿಂಡಿದ್ದಳು. ಅವನು ನೋವಿನಿಂದ ಬಿಡು ಡಾರ್ಲಿಂಗ್ ಎಂದ. ಅಲ್ಲಿಯವರೆಗೂ ಸುಮ್ಮನಿದ್ದ ಅಪ್ಪ ಏನೋ ನೀನು ಲೆಕ್ಚರರ್ ಅವಳು, ಅವಳಿಗೆ ಡಾರ್ಲಿಂಗ್ ಅಂತೀಯಾ, ಬಿಡಬೇಡಮ್ಮ ಅವನ್ನ ಎಂದರು. ಅಯ್ಯೋ ದೊಡ್ಡಪ್ಪ ಅಂದವನೇ ಕಿವಿ ಬಿಡಿಸಿಕೊಂಡು ಅವಳೇನಾದರೂ ಆಗಲಿ ನಮಗೆ ನಮ್ಮ ಹುಡುಗಿನೇ ಎಂದು ಓಡಿ ಹೋದ. ಮನೆಗೆ ಬರ್ತಾ ದಾರಿಯಲ್ಲಿ ಅಪ್ಪನಿಗೆ ಚಿಕ್ಕಪ್ಪನ ಮನೆಗೆ ಹೋಗಿ ಬರೋಣ ಎಂದೆ. ನೀನು ಹೋಗಿ ಬಾ, ನಾನು ಇನ್ನೊಂದಿನ ಬರ್ತೀನಿ ಎಂದರು. ಸರಿ ಎಂದು ತಲೆಯಾಡಿಸಿದೆ. ಸರಿ ಊಟ ಮಾಡ್ಕೊಂಡು ಹೋಗು ಎಂದರು. ಸರಿ ಎಂದು ಮನೆಗೆ ಬಂದೆವು. ಅಜ್ಜಿ ಊಟ ಬಡಿಸ್ತಾ ಇದ್ದರು. ಯಾರ ಜೊತೆ ಹೋಗ್ತೀಯಾ ಎಂದು ಕೇಳುತ್ತಾ ಊಟಕ್ಕೆ ಕುಳಿತರು ಅಪ್ಪ. ಸಂಜಯ್ ಜೊತೆ ಎಂದೆ. ಎಲ್ಲಿಗೆ ಎಂದು ಕೇಳಿದ ಅಜ್ಜಿಗೆ ವಿಷಯ ಹೇಳಿದೆ. ಅದಕ್ಕವರು ಸಂಜಯ್ ಇಲ್ಲ, ತಾತನ ಜೊತೆ ಪಕ್ಕದೂರಿಗೆ ಹೋಗ್ತಿದ್ದಾನೆ, ಮೌನಿಷಾ ಅಲ್ಲಿಗೆ ಹೋಗ್ತಿದ್ದಾಳೆ, ಅವಳ ಜೊತೆ ಹೋಗು ಎಂದರು. ಮತ್ತೆ ಅವಳ ಜೊತೆನಾ? ಅದೇನೋ ಗೊತ್ತಿಲ್ಲ, ಅವಳ ಜೊತೆ ನಾನು ಜಾಸ್ತಿ ಮಾತಾಡಿಲ್ಲ. ಅವಳು ಅಷ್ಟೇ. ಆದರೂ ಅವಳ ಜೊತೆ ಇದ್ದರೆ ಏನೋ ಒಂಥರ ಖುಷಿ, ಸರಿಯಾಗಿ ಮಾತಾಡೋಕ್ಕೆ ಆಗಲ್ಲ. ಅವಳು ಎಲ್ಲರ ಥರ ಅಲ್ಲ ಅಂತ ಅನಿಸುತ್ತೆ. ಇಷ್ಟೆಲ್ಲ ಮನಸ್ಸಲ್ಲೇ ಅಂದುಕೊಂಡು ಅಜ್ಜಿ ಮಾತಿಗೆ ಸರಿ ಎಂದೆ. ಅಪ್ಪ ಊಟ ಮಾಡುವಾಗ ನನಗೆ ಒಂದು ತುತ್ತಾದರೂ ತಿನ್ನಿಸಲೇಬೇಕು, ಇಲ್ಲ ಅಂದರೆ ಅವರಿಗೆ ಊಟ ಮಾಡಿದಾಗೆ ಅನಿಸಲ್ಲ. ಎಲ್ಲಾದರೂ ಹೊರಗಡೆ ಹೋದಾಗ ಮಾತ್ರ ಸುಮ್ಮನೆ ಇರ್ತಾರೆ. ಈಗಲೂ ಸಹ ಮೊದಲನೇ ತುತ್ತನ್ನು ನನ್ನೆದುರಿಗೆ ಹಿಡಿದರು. ನಾನು ತಿಂದೆ. ಅಷ್ಟರಲ್ಲಿ ಅಲ್ಲಿಗೆ ಮೌನಿಷಾ ಬಂದಳು. ಅವಳ ಹತ್ರ ಅಜ್ಜಿ ಇರು ಜೀವನ್ ಬರ್ತಾನೆ, ಕರೆದುಕೊಂಡು ಹೋಗು ಎಂದರು. ಅಪ್ಪ ಮತ್ತೆ ನನಗೆ ತುತ್ತಿಟ್ಟಾಗ ಅಜ್ಜಿ ನನ್ನ ಮೊಮ್ಮಗನ್ನಂತ ಮಗನ್ನ ಪಡೆಯೋಕೆ ಪುಣ್ಯ ಮಾಡಿದ್ಯಾ ಮಗ, ನೀನು ಈ ಕಾಲದ ಮಕ್ಕಳ ಹಾಗೆ ಇರಲ್ಲ ಎಂದರು. ಅವರ ಮಾತಿಗೆ ನಾನು ಅಪ್ಪನ್ನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ ಎಂದೆ. ನನ್ನ ಮಾತಿಗೆ ಮೌನಿಷಾ ನಕ್ಕಿದ್ದು ನನ್ನ ಕಣ್ಣಿಂದ ಮರೆಯಾಗಲಿಲ್ಲ.
ಊಟ ಮುಗಿಸಿ ಚಿಕ್ಕಪ್ಪನ ಮನೆಗೆ ಹೊರಟೆವು. ಬಿಸಿಲು ಸ್ವಲ್ಪ ಮಟ್ಟಿಗೆ ಕಡಿಮೆ ಇತ್ತು. ಗಾಳಿ ಜೋರಾಗಿತ್ತು. ಮಧ್ಯಾಹ್ನ ಆಗಿದ್ದರಿಂದ ಸುತ್ತಮುತ್ತ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಇಬ್ಬರು ಮೌನವಾಗಿ ಹೋಗ್ತಾ ಇದ್ದೆವು. ಆ ಮೌನದ ಮಧ್ಯೆ ಅವಳ ಗೆಜ್ಜೆ ಸದ್ದು. ಗಾಳಿಗೆ ಹಾರಾಡೋ ಮುಂಗುರುಗಳನ್ನು ಸರಿ ಮಾಡಿಕೊಳ್ಳುವಾಗ ಕೇಳೋ ಬಳೆಗಳ ಸದ್ದು ಮಾತ್ರ ಕೇಳ್ತಾ ಇತ್ತು. ಅವಳ ಗೆಜ್ಜೆ ಬಳೆಗಳ ಸದ್ದು ಕೇಳೋಕೆ ಹಿತವಾಗಿತ್ತು. 10 ನಿಮಿಷಗಳ ನಂತರ ಚಿಕ್ಕಪ್ಪನ ಮನೆ ತಲುಪಿದೆವು. ಚಿಕ್ಕಪ್ಪನ ಮನೆ ತಲುಪಿದ ತಕ್ಷಣ ಹೊರಗಿದ್ದ ಸಾನ್ವಿ, ಅಪ್ಪ, ಅಣ್ಣ ಬಂದಿದ್ದಾನೆ ಅಂತ ಕೂಗಿದ್ದಳು. ಹೊರಗೆ ಬಂದ ಚಿಕ್ಕಪ್ಪ, ಬಾ ಜೀವು ಒಳಗಡೆ ಎಂದು ಕರೆಯುತ್ತಾ, ನಳಿನಿ, ಜೀವನ್ ಬಂದಿದ್ದಾನೆ ಕಣೆ ಎಂದು ಹೇಳುತ್ತಾ ಒಳಗಡೆ ಕರೆದುಕೊಂಡು ಹೋದರು. ಚಿಕ್ಕಮ್ಮ ಕೋಣೆಯಿಂದ ಹೊರಬಂದು ಮಾತನಾಡಿಸಿದರು. ಅವರ ಆರೋಗ್ಯ ವಿಚಾರಿಸಿದ್ದಕ್ಕೆ ಈಗ ಹುಷಾರಾಗಿದ್ದೀನಿ, ಏನಿಲ್ಲಪ್ಪ, ಸ್ವಲ್ಪ ಜ್ವರ ಅಷ್ಟೇ. ನಿಮ್ಮ ಚಿಕ್ಕಪ್ಪ ಅದನ್ನೇ ದೊಡ್ಡದು ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು ಎಂದರು. ಅದಕ್ಕೆ ಚಿಕ್ಕಪ್ಪ, ಹೌದೌದು, ನನಗೆ ಬುದ್ಧಿ ಇಲ್ಲ ನೋಡು. ಬೆಳಗ್ಗೆ ಹಣೆ ಮುಟ್ಟಿ ನೋಡಿದರೆ ಕೆಂಡದ ಹಾಗೆ ಸುಡ್ತಾ ಇತ್ತು. ಸ್ವಲ್ಪ ಜ್ವರ ಅಂತೆ, ಸುಮ್ಮನೆ ಕೂತ್ಕೊಳ್ಳೆ ಎಂದು ಗದರಿದರು. ಅವರ ಮಾತಿಗೆ ಚಿಕ್ಕಮ್ಮ ಮುಖ ತಿರುಗಿಸಿದರು. ಅದನ್ನು ನೋಡಿ ಚಿಕ್ಕಪ್ಪ, ಮುಖ ತಿರುಗಿಸಿ ಕುತ್ಕೋತೀಯಾ, ಕಾಫಿ ಏನಾದರೂ ಮಾಡ್ತೀಯಾ ಎಂದರು. ಮರೆತೇ ಬಿಟ್ಟೆ ಎಂದು ಹೇಳುತ್ತಿದ್ದ ಚಿಕ್ಕಮ್ಮನನ್ನ ಕಂಡು, ಅಯ್ಯೋ, ಏನು ಬೇಡ ಚಿಕ್ಕಮ್ಮ, ನಂದು ಊಟ ಆಗಿದೆ ಎಂದೆ. ನಮ್ಮನೆಗೆ ಬಂದು ಹಾಗೆ ಹೋಗ್ತೀಯಾ, ಇರು ಕಾಫಿ ಮಾಡ್ತೀನಿ ಎಂದು ಹೇಳುತ್ತಿದ್ದವರನ್ನ ಮೌನುಷ ತಡೆದಳು. ಅತ್ತೆ, ನೀವು ಕೂತ್ಕೊಳ್ಳಿ, ನಾನು ಮಾಡ್ತೀನಿ ಎಂದಳು. ನೀನು ಇಲ್ಲೇ ಇದೆಯಾ ಅಲ್ವಾ, ನಾನು ನೋಡೇ ಇಲ್ಲ ಎಂದರು ಚಿಕ್ಕಮ್ಮ. ನೀವು ಮಾವನ ಜೊತೆ ಜಗಳ ಆಡೋದ್ರಲ್ಲಿ ಬ್ಯುಸಿ ಇದ್ರಿ ಎಂದು ನಗುತ್ತಾ ಅಡುಗೆ ಮನೆಗೆ ಹೋದಳು. ಅವಳು ಹೋದ ಕಡೆ ನೋಡುತ್ತಾ ಚಿಕ್ಕಮ್ಮ, ಒಳ್ಳೆ ಹುಡುಗಿ, ಅವರ ಮನೆಯಿಂದಾನೇ ಊಟ ಕಳಿಸಿದ್ರು ಮಧ್ಯಾಹ್ನ. ಅವಳೇ ಹೇಳಿದ್ದಂತೆ ಅತ್ತೆಗೆ ಹುಷಾರಿಲ್ಲ ಅಂತ ಎಂದರು. ಹೌದು, ಅವಳು ಮದುವೆಯಾಗೋ ಹುಡುಗ ಪುಣ್ಯ ಮಾಡಿದ್ದಾನೆ ಎಂದರು ಚಿಕ್ಕಪ್ಪ. ನಿಮ್ಮ ಹಾಗೆ ಅಲ್ವಾ ಚಿಕ್ಕಮ್ಮ ಕೇಳಿದರು. ನಾನು ಪುಣ್ಯ ಮಾಡಿಲ್ಲ ಕಣೆ ಎಂದ ಚಿಕ್ಕಪ್ಪನ ಮಾತಿಗೆ ಏನು ಅಂತ ಕಣ್ಣು ದೊಡ್ಡದು ಮಾಡಿ ಕೇಳಿದರು ಚಿಕ್ಕಮ್ಮ. ಆಗಲ್ಲ ಕಣೆ, ತುಂಬ ಪುಣ್ಯ ಮಾಡಿದ್ದೀನಿ ಎಂದರು ಪೆಚ್ಚು ಪೆಚ್ಚಾಗಿ ನಗುತ್ತಾ. ಅವರ ಮಾತುಕತೆ ಬಾಂಧವ್ಯ ತುಂಬ ಚೆನ್ನಾಗಿತ್ತು. ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಚಿಕ್ಕಮ್ಮ ತುಂಬ ಒಳ್ಳೆಯವರು ಅನ್ನಿಸ್ತು. ಇಷ್ಟು ಒಳ್ಳೆಯವರು ಬೇರೆ ಮನೆಯಲ್ಲಿ ಯಾಕೆ ಇದ್ದಾರೆ ಅಂತ ಅರ್ಥ ಆಗಲಿಲ್ಲ. ಹೀಗೆ ಯೋಚನೆ ಮಾಡ್ತಾ ಇದ್ದವನನ್ನ ಎಚ್ಚರಿಸಿದ್ದು ಚಿಕ್ಕಪ್ಪನ ಧ್ವನಿ. ಅವರ ಜೊತೆ ಮಾತಾಡ್ತಾ ಕುಳಿತೆ. ಅಷ್ಟರಲ್ಲಿ ಮೌನಿಷ ಕಾಫಿ ತಂದಳು. ಕಾಫಿ ಕುಡಿದು ಮತ್ತೆ ಸ್ವಲ್ಪ ಹೊತ್ತು ಕುಳಿತು, ಸರಿ ಚಿಕ್ಕಪ್ಪ, ಬರ್ತೀನಿ ಅಂತ ಹೇಳಿ ಎದ್ದೆ. ಸರಿ, ಹಬ್ಬ ಮುಗಿದ್ಮೇಲೂ ಊರಿಗೆ ಬರ್ತಾ ಇರೋ, ಮರಿಬೇಡ ಎಂದರು. ಅವರ ಮಾತಿಗೆ ತಲೆಯಾಡಿಸಿ ಹೊರಗೆ ಬಂದೆ. ಮೌನುಷ ಜೊತೆ ಮನೆಗೆ ಹೊರಟೆ. ಈ ಬಾರಿ ನಾನೇ ಮೌನ ಮುರಿದೆ. ಚಿಕ್ಕಮ್ಮ ಯಾಕೆ ಆ ಮನೆಗೆ ಬರಲ್ಲ? ಅಜ್ಜಿ ತಾತನ ಬಿಟ್ಟು ಬೇರೆ ಮನೇಲಿ ಯಾಕಿದ್ದಾರೆ ಎಂದು ಕೇಳಿದೆ. ಅದಕ್ಕೆ ಅವಳು, ಅತ್ತೆಗೆ ಮದುವೆಯಾಗಿ 8 ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ. ಅದಕ್ಕೆ ಅಜ್ಜಿ ಏನೋ ಅಂದಿದ್ರಂತೆ. ಮಾತಿಗೆ ಮಾತು ಬೆಳೆದು ಜಗಳ ಆಗಿತ್ತು. ಅದಕ್ಕೆ ಮಾವ ಬೇರೆ ಮನೆ ಮಾಡಿದ್ದು. ಅದಾದ ಮೇಲೆ ದೇವರಿಗೆ ಹರಕೆ ಹೊತ್ತು ಪೂಜೆ ಸಲ್ಲಿಸಿದ ಮೇಲೆ ಸೂರಜ್ ಹುಟ್ಟಿದ್ದು. ಇಷ್ಟೆಲ್ಲ ಆದರೂ ಸಂಬಂಧ ಚೆನ್ನಾಗಿರಲಿ ಅಂತ ಮಾವ ಮಕ್ಕಳು ಈ ಮನೆಗೆ ಹೋಗೋದು ಬರೋದು ಮಾಡ್ತಾರೆ ಅಂತ ಹೇಳಿದಳು. ನನಗೆ ಏನು ಹೇಳಬೇಕು ಅಂತ ತಿಳಿಲಿಲ್ಲ. ಅದಕ್ಕೆ ಟಾಪಿಕ್ ಚೇಂಜ್ ಮಾಡಿದೆ. ಹೌದು, ನೀವ್ಯಾಕೆ ಜಾಬ್ ಬಿಟ್ಟಿದ್ದು? ಇಷ್ಟ ಇಲ್ವಾ ಜಾಬ್ ಮಾಡೋದು ಎಂದು ಕೇಳಿದೆ. ನನಗೆ ಜಾಬ್ ಮಾಡೋದು ಇಷ್ಟನೇ, ಆದರೆ ಅಪ್ಪ ಬೇಡ ಅಂದರು ಎಂದಳು. ಯಾಕೆ ಅಂತ ಕೇಳಬೇಕು ಅನ್ನೋ ಅಷ್ಟರಲ್ಲಿ ಹಾಯ್ ಬಾಬಾ ಅನ್ನೋ ಧ್ವನಿ ಕೇಳಿ ತಿರುಗಿ ನೋಡಿದೆ. ಭವನ್ ನಿಂತಿದ್ದ. ಸೂರಜ್ ಮನೆಗೆ ಹೋಗಿದ್ರಾ ಎಂದು ಕೇಳಿದ. ಹೌದು ಎಂದು ಅವನ ಹೆಗಲ ಮೇಲೆ ಕೈ ಹಾಕಿ ಹೊರಟೆ. ಬಾವಾ, ಇಲ್ಲೇ ಲೆಫ್ಟ್ಗೆ ನಮ್ಮನೆ ಇರೋದು, ಬನ್ನಿ ಎಂದು ಕರೆದ. ನಾನು ಇನ್ನೊಂದಿನ ಬರ್ತೀನಿ ಎಂದೆ. ಅಕ್ಕ ಕರೆದ್ರೆ ಬರ್ತೀರಾ? ಕರಿಯ ಅಕ್ಕ ಎಂದ ಮೌನಿಷ ಕಡೆ ನೋಡಿ. ಅವಳು ಬನ್ನಿ ಎಂದು ಕರೆದಳು. ಇಲ್ಲ, ಟೈಮ್ ಆಯಿತು ಎಂದು ನಾನು ಪೂರ್ಣಗೊಳಿಸುವ ಮೊದಲೇ ಟೈಮ್ ಈಗ 6:15 ಬನ್ನಿ ಎಂದು ಎಳೆದುಕೊಂಡು ಹೋದ ಭವನ್. ಮನೆ ಇಂಗಳದಲ್ಲಿ ನರೇಂದ್ರ ಮಾವ ನಿಂತಿದ್ದರು. ನನ್ನ ನೋಡಿ ಮಾತನಾಡಿಸಿ ಒಳಗೆ ಕರೆದುಕೊಂಡು ಹೋದರು. ಸಂಗೀತ ಎಂದು ಕೂಗಿದರು. ಅವರ ಧ್ವನಿ ಕೇಳಿ ಹೊರಗೆ ಬಂದವರನ್ನ ತೋರಿಸಿ, ಇವಳೇ ನನ್ನ ಶ್ರೀಮತಿ ಸಂಗೀತ ಎಂದು ಪರಿಚಯಿಸಿದರು. ನಾನು ನಮಸ್ತೆ ಆಂಟಿ ಎನ್ನುತ್ತಿದ್ದಂತೆ ತಡೆದು
ಆಂಟಿ ಅಲ್ಲ, ಅತ್ತೆ ಎಂದರು. ನಮಸ್ತೆ ಅತ್ತೆ ಎಂದು ಅವರ ಜೊತೆ ಮಾತನಾಡಿದೆ. ಮಾವ ಮಾತಾಡ್ತಾ ಕುಳಿತರು. ಬೇಡ ಅಂದ್ರು ಕಾಫಿ ಜೊತೆಗೆ ಚಕ್ಕುಲಿ ತಂದು ಕೊಟ್ಟರು. ಭವನ್ ನಮ್ಮ ಅಕ್ಕನೇ ಮಾಡಿದ್ದು ಚಕ್ಲಿ ಹೇಗಿದೆ ಎಂದು ಕೇಳಿದ. ಚೆನ್ನಾಗಿದೆ ಎಂದು ಹೇಳಿ ಮಾವನ ಜೊತೆ ಮಾತನಾಡತೊಡಗಿದೆ. ಮಾವನ ಮಾತು ಮುಗಿಯೋ ಹಾಗೆ ಕಾಣಲಿಲ್ಲ. ಟೈಮ್ ನೋಡಿದ್ರೆ 7:15. 1 ತಾಸಾಯಿತು. ಇವ್ರು ನೋಡಿದ್ರೆ ಮಾತು ನಿಲ್ಲಿಸೋ ಹಾಗೆ ಕಾಣಲ್ಲ ಎಂದುಕೊಂಡು ಪದೇ ಪದೇ ಟೈಮ್ ನೋಡ್ತಿದ್ದೆ. ಬಹುಶಃ ನನ್ನ ಕಷ್ಟ ಮೌನಿಷಾಗೆ ಅರ್ಥ ಆಯಿತು ಅನಿಸುತ್ತೆ. ನಮ್ಮ ಹತ್ತಿರ ಬಂದವಳೆ, ಅಪ್ಪ 8 ಗಂಟೆ ಆಯಿತು ಎಂದಳು. ಹೌದಾ, ರಾಮಣ್ಣನ ಮನೆಗೆ ಹೋಗಬೇಕು, ಬರ್ತೀನಿ ಜೀವನ್ ಎಂದು ಎದ್ದರು. ನನಗೂ ಅದೇ ಬೇಕಾಗಿತ್ತು. ನಾನು ಸರಿ ಎಂದು ಹೇಳಿ ಬರ್ತೀನಿ ಎಂದು ಎದ್ದೆ. ಅವರು ಹೋದರು. ನಾನು ಅತ್ತೆಗೆ ಹೇಳಿ ಹೊರಗೆ ಬಂದೆ. ನನ್ನ ಜೊತೆ ಅಂಗಳದವರೆಗೂ ಬಂದ ಮೌನಿಷಾ ಜೊತೆಗೆ ಭವನ್ನ ಕಳುಹಿಸಲ್ಲ ಎಂದು ಕೇಳಿದ್ದಳು. ಬೇಡ, ಹೋಗ್ತೀನಿ ಎಂದು ಹೇಳಿ ಥ್ಯಾಂಕ್ಸ್ ಎಂದೆ. ಯಾಕೆ ಎಂದು ಕೇಳಿದಳು. ಅದು ಲೇಟ್ ಆಗ್ತಿತ್ತು ಎಂದು ನಕ್ಕೆ. ಅಪ್ಪ ಹಾಗೆ ಮಾತಾಡೋಕೆ ಶುರು ಮಾಡಿದರೆ ಮುಗಿಯೋದೇ ಇಲ್ಲ. ನಿಮ್ಮ ಕಷ್ಟ ನೋಡೋಕ್ಕಾಗಲಿಲ್ಲ ಎಂದಳು. ಅಪ್ಪನನ್ನು ಹೊರತುಪಡಿಸಿ ಮೊದಲನೇ ಬಾರಿ ಬೇರೆಯವರಿಗೆ ನನ್ನ ಕಷ್ಟ ಹೇಳದೆ ಅರ್ಥವಾಗಿದ್ದು ಅಂದರೆ ಅದು ಮೌನಿಷಾಗೆ. ಇನ್ನೂ ಹಾಗೆ ನಿಂತಿದ್ದವನನ್ನು ನೋಡಿ ಏನಾದರೂ ಹೇಳಬೇಕಿತ್ತಾ ಅನ್ನೋ ರೀತಿ ನೋಡಿದಳು. ನಿಮ್ಮನ್ನ ಒಂದು ಪ್ರಶ್ನೆ ಕೇಳಲ್ಲ ಎಂದು ನಾನೇ ಕೇಳಿದೆ. ಹಾ ಕೇಳಿ ಎಂದಳು. ಅದು ನಿಮ್ಮನ್ನು ಯಾಕೆ ಕೆಲಸ ಬಿಡಿಸಿದ್ದು ಎಂದು ಕೇಳಿದೆ. ಅದು ಅದು ಎಂದು ಅವಳು ನೆಲ ನೋಡುತ್ತಾ ತಡವರಿಸುತ್ತಿದ್ದಳು. ಯಾಕಂದ್ರೆ ಇವಳಿಗೆ ಮದುವೆ ಮಾಡಬೇಕಲ್ಲ, ಅದಕ್ಕೆ ಎಂದನು ಭವನ್. ಅವನು ಕತ್ತಲಲ್ಲಿ ಕುಳಿತಿದ್ದರಿಂದ ನಾನು ನೋಡಿರಲಿಲ್ಲ. ಅವನ ಮಾತು ಕೇಳಿ ಮೌನಿಷಾ ಕಡೆ ನೋಡಿದೆ. ಅವಳಿನ್ನು ನೆಲಾನೇ ನೋಡ್ತಿದ್ಲು. ಅವಳ ಮುಖವೆಲ್ಲ ಕೆಂಪಾಗಿತ್ತು. ಬಹುಶಃ ನಾಚಿಕೆ ಅನ್ಸುತ್ತೆ. ಅವಳ ರೀತಿಗೆ ಮುಗಳ್ನಕ್ಕು ಬರ್ತೀನಿ ಬಾಯ್ ಎಂದೆ. ಭವನ್ ನಾನು ಬರ್ತೀನಿ ಎಂದ. ಸರಿ ಬಾಯ್ ಎಂದು ಮತ್ತೊಮ್ಮೆ ಹೇಳಿದೆ. ಆಗಲೂ ಅವಳು ನನ್ನ ಮುಖ ನೋಡದೆ ಸರಿ ಎಂದು ಹೇಳಿ ಒಳಗೆ ಹೋದಳು. ಅವಳ ನಾಚಿಕೆ ನೋಡಿ ಅಮ್ಮನ ನೆನಪಾಯಿತು. ಅಪ್ಪ ಹೇಳಿದ್ರು, ನಿಮ್ಮ ಅಮ್ಮನಿಗೆ ನಾಚಿಕೆ ಆದ್ರೆ ಬರೀ ನೆಲವನ್ನೇ ನೋಡೋಳು ಅಂತ. ಬನ್ನಿ ಬಾವ ಹೋಗೋಣ ಎಂದ ಭವನ್ ಧ್ವನಿ ಕೇಳಿ ಮುಗಳ್ನಗುತ್ತಾ ಮನೆ ಕಡೆ ಹೆಜ್ಜೆ ಹಾಕಿದೆ. ದಿನಗಳು ಹಾಗೇ ಸಾಕ್ತಾ ಇದ್ದವು. ನಾವು ಹಳ್ಳಿಗೆ ಬಂದು 1 ವಾರ ಆಯಿತು. ಹಬ್ಬ ಶುರುವಾಗಿ 6 ದಿನಗಳಾಯಿತು. ಚಿಕ್ಕಪ್ಪನ ಮನೆಗೆ ಹೋಗಿ ಬಂದ ಮಾರನೇ ದಿನದಿಂದ ಸತತ 3 ದಿನಗಳ ಕಾಲ ದೇವರಿಗೆ ವಿಶೇಷ ಪೂಜೆಗಳಷ್ಟೇ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗಿ ಬರುವುದು ಸಾಮಾನ್ಯವಾಗಿತ್ತು. 6ನೇ ದಿನ ದೀಪೋತ್ಸವ ಇರುತ್ತೆ ಎಂದಿದ್ದರು ಚಿಕ್ಕಪ್ಪ. ಅಂದರೆ ರಾತ್ರಿ ದೇವಸ್ಥಾನದ ಸುತ್ತಮುತ್ತ ದೀಪ ಬೆಳಗಿಸುವುದು. ಈಗ ಮನೆಯಲ್ಲಿ ಅದಕ್ಕೆ ತಯಾರಿ ನಡೆಸುತ್ತಿದ್ದಾರೆ. ಅವತ್ತು ಚಿಕ್ಕಪ್ಪನ ಮನೆಗೆ ಹೋಗಿ ಬಂದ ನಂತರ ಈ 3 ದಿನಗಳಲ್ಲಿ ನನ್ನಲ್ಲಿ ತುಂಬ ಬದಲಾವಣೆಯಾಗಿತ್ತು. ಮುಖ್ಯವಾಗಿ ಮೌನಿಷಾ ವಿಷಯದಲ್ಲಿ. ಅವಳು ಎಲ್ಲರ ಥರ ಅನ್ಸಲ್ಲ, ವಿಶೇಷವಾಗಿ ಕಾಣ್ತಾಳೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವಳನ್ನು ಗಮನಿಸುವುದೇ ಕೆಲಸ ಆಗ್ಬಿಟ್ಟಿದೆ. ಅವಳು ಹಾಕೋ ರಂಗೋಲಿ, ಪೂಜೆ ಮಾಡೋ ರೀತಿನೇ ಹೇಳುತ್ತೆ ಅವಳಿಗೆ ದೇವರ ಮೇಲೆ ಎಷ್ಟು ನಂಬಿಕೆ ಇದೆ, ಶಾಸ್ತ್ರ ಸಂಪ್ರದಾಯ ಬಗ್ಗೆ ಎಷ್ಟು ತಿಳಿದುಕೊಂಡಿದ್ದಾಳೆ ಅಂತ. ಎಲ್ಲ ಕೆಲಸದಲ್ಲೂ ಪರ್ಫೆಕ್ಟ್ ಅವಳು. ಎಲ್ಲರ ಜೊತೆನೂ ನಗ್ತಾ ನಗ್ತಾ ಮಾತಾಡ್ತಾಳೆ. ನನ್ನ ಹತ್ತಿರ ಜಾಸ್ತಿ ಮಾತಾಡಲ್ಲ, ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಮಾತಾಡ್ತಾಳೆ. ಅವಳನ್ನು ಗಮನಿಸೋಕೆ ಮುಖ್ಯವಾದ ಕಾರಣವೆಂದರೆ ಅವಳ ವೇಷಭೂಷಣ. ಎಲ್ಲವೂ ನನಗೆ ಅಮ್ಮನ್ನ ನೆನಪಿಸುತ್ತೆ. ಯಾವಾಗಲೂ ಸೀರೆ ಹುಟ್ಟು ಕೈ ತುಂಬ ಬಳೆ ಹಾಕಿ ಹೂ ಮುಡಿದು ಹಬ್ಬ ಅಮ್ಮನ ಪ್ರತಿರೂಪವೇ ಅನ್ನಿ. ಅವಳ ತುಂಬ ಗುಣಗಳು ಅಮ್ಮನನ್ನ ಹೋಲುತ್ತವೆ ಅನ್ನೋದು ವಿಶೇಷ. ಅವಳನ್ನು ಇಷ್ಟೆಲ್ಲ ಗಮನಿಸಿದ್ದರೋ ನನಗೆ ಅವಳ ಮೇಲೆ ಯಾವ ಭಾವನೆಗಳು ಇದೆ ಅಂತ ಗೊತ್ತಿಲ್ಲ. ಆದರೂ ಅವಳನ್ನು ನೋಡಿದ್ರೆ ಸಮಥಿಂಗ್ ಸ್ಪೆಷಲ್ ಫೀಲ್ ಆಗುತ್ತೆ. ಹೀಗೆ ನನ್ನದೇ ಯೋಚನೆಯಲ್ಲಿ ಮುಳುಗಿದ್ದವನನ್ನ ಎಚ್ಚರಿಸಿದ್ದು ಅಪ್ಪನ ಧ್ವನಿ. ಜೀವನ್ ಊಟಕ್ಕೆ ಬಾರೋ ಎಂದು ಕೂಗಿದರು. ಬಂದೆ ಅಪ್ಪ ಎಂದು ಹೇಳಿ ಊಟಕ್ಕೆ ಹೋದೆ. ಸಂಜೆಯ 6 ಗಂಟೆಯ ಹೊತ್ತಿಗೆ ದೇವಸ್ಥಾನಕ್ಕೆ ಹೊರಟೆವು. ಮೌನಿಷಾ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ದೇವಸ್ಥಾನ ತಲುಪಿದೆ. ದೇವರ ದರ್ಶನ ಮುಗಿಸಿಕೊಂಡು ಆಚೆ ಬಂದು ಕುಳಿತೆವು. ಜನರೆಲ್ಲ ಬರಲು ಪ್ರಾರಂಭಿಸಿದ್ದರು. ಇನ್ನು ಸ್ವಲ್ಪ ಹೊತ್ತಲ್ಲಿ ದೀಪೋತ್ಸವ ಶುರುವಾಗುತ್ತೆ ಎಂದು ಚಿಕ್ಕಪ್ಪ ಹೇಳಿದರು.
ಅಪ್ಪ ನನ್ನ ಪಕ್ಕ ಬಂದು ಕುಳಿತವರೇ. ನೋಡೋ, ತುಂಬ ಜನ ಹುಡುಗಿಯರು ಬರ್ತಾ ಇದ್ದಾರೆ. ಸರಿಯಾಗಿ ನೋಡು, ನಿನ್ನ ಕಲ್ಪನೆಯ ಹುಡುಗಿ ಸಿಕ್ಕರೂ ಸಿಗಬಹುದು ಎಂದರು. ಅವರ ಮಾತಿಗೆ ಸುಮ್ಮನೆ ಮುಗುಳ್ನಕ್ಕೆ. ಸರಿ, ಆ ಕಡೆ ಬಾ ಎಂದು ಕರೆದುಕೊಂಡು ಹೋದರು. ಸುತ್ತಮುತ್ತ ದೀಪದ ಬೆಳಕಿನಿಂದ ದೇವಲೋಕ ಸೃಷ್ಟಿಯಾದಂತಿತ್ತು. ಸುತ್ತಲೂ ನೋಡುತ್ತಾ ನಿಂತಿದ್ದವನ ಗಮನ ಸೆಳೆದಿದ್ದು ದೂರದಲ್ಲಿ ದೀಪ ಬೆಳಗಿಸುತ್ತಿದ್ದ ಮೌನಿಷ. ಕೆಂಪು ಬಣ್ಣದ ಸೀರೆಯಲ್ಲಿ ದೇವತೆ ತರ ಕಾಣ್ತಿದ್ಲು. ಅವಳನ್ನೇ ನೋಡುತ್ತಾ ಅವಳ ಬಳಿ ಹೊರಟೆ. ಕೆಂಪು ಬಣ್ಣದ ಸೀರೆ, ಕೈತುಂಬ ಹಸಿರು ಬಳೆಗಳು, ಉದ್ದ ಕೂದಲಿಗೆ ಕ್ಲಿಪ್ ಹಾಕಿ ಮಲ್ಲಿಗೆ ಹೂ ಮುಡಿದಿದ್ದಳು. ಗಾಳಿಗೆ ಹಾರಾಡುತ್ತಿರುವ ಮುಂಗುರುಗಳು, ಕಿವಿಯಲ್ಲಿ ಓಲಾಡುತ್ತಿರುವ ಜುಮುಕಿ. ಅವಳನ್ನೇ ನೋಡುತ್ತಾ ಕಳೆದು ಹೋಗಿಬಿಟ್ಟೆ. ಅವಳನ್ನೇ ನೋಡುತ್ತಾ ನಿಂತಿದ್ದವನನ್ನು ಕಂಡು ಮುಗುಳ್ನಕ್ಕು ಮತ್ತೆ ಕೆಲಸದಲ್ಲಿ ತೊಡಗಿಕೊಂಡಳು. ನಾನು ಪ್ರತಿಯಾಗಿ ಮುಗುಳ್ನಕ್ಕು ಅವಳನ್ನು ಕಂಡು ನನ್ನ ಮನದಲ್ಲಿ ಮೂಡಿದ ಭಾವನೆಗಳಿಗೆ ಉತ್ತರ ಕಂಡುಕೊಳ್ಳತೊಡಗಿದೆ. ಅವಳನ್ನೇ ನೋಡುತ್ತಿದ್ದಾಗ, ಲೋ, ಇವಳೇ ಕಣೋ ನಿನ್ನ ಕಲ್ಪನೆಯ ಹುಡುಗಿ, ನಿನ್ನ ಪ್ರೀತಿಯ ದೇವತೆ ಅಂತ ಹಾರ್ಟ್ ಕೂಗಿ ಹೇಳ್ತಾ ಇತ್ತು. ಹೌದಾ ಎಂದು ಯೋಚಿಸಿದವನ ಕಣ್ಣ ಮುಂದೆ ಅವಳನ್ನ ಭೇಟಿಯಾದಾಗಿನಿಂದ ಇಲ್ಲಿಯವರೆಗಿನ ಕ್ಷಣಗಳು ಮೂಡಿದವು. ಹೌದು, ಇವಳೇ ನನ್ನ ಕಲ್ಪನೆಯ ಹುಡುಗಿ, ನನ್ನ ಪ್ರೀತಿಯ ದೇವತೆ ಮೌನಿಷ ಎಂದು ಮನಸ್ಸಿನಲ್ಲೇ ಎಂದುಕೊಂಡೆ. ಅವಳಿಗೆ ನಾನು ಹೇಳಿದ್ದು ಕೇಳಿತೇನೋ ಅನ್ನುವ ಹಾಗೆ, ಏನಾದರೂ ಹೇಳಿದ್ರಾ ಎಂದು ಕೇಳಿದಳು. ಏನಿಲ್ಲ ಎಂದು ಅವಳನ್ನೇ ನೋಡಿದೆ. ಮನದಲ್ಲೇನೋ ಅರಿಯದ ಸಂತಸ. ಯಾವತ್ತೂ ಈ ರೀತಿ ಭಾವನೆ ಮೂಡಿರಲಿಲ್ಲ ನನ್ನಲ್ಲಿ. ಅದೇ ಖುಷಿಯಲ್ಲಿ ಅಪ್ಪನನ್ನ ಹುಡುಕಿ ಹೊರಟೆ. ಅಪ್ಪನ ಹತ್ತಿರ ಹೋಗಿ ನಗುತ್ತಾ ನಿಂತಿದ್ದೆ. ಅಪ್ಪ ನನ್ನ ಹೆಗಲ ಮೇಲೆ ಕೈ ಹಾಕಿ, ಏನು ಮಗನೇ, ಜಾಸ್ತಿ ನಗ್ತಾ ಇದೆಯಾ? ನಿನ್ನ ಹುಡುಗಿ ಏನಾದರೂ ಸಿಕ್ಲಾ ಎಂದರು. ಹ್ಞೂ ಎನ್ನುವಂತೆ ತಲೆಯಾಡಿಸಿ ನಕ್ಕೆ. ಹೌದಾ, ಯಾರೋ ಮೌನಿಷ ತಾನೇ ಎಂದರು. ಅದು ಅಪ್ಪ, ನಿಮಗೆ ಹೇಗೆ ಗೊತ್ತು ಎಂದಿದ್ದಕ್ಕೆ, ಅವಳೇ ಅಲ್ವಾ, ನನಗೆ ಗೊತ್ತಿತ್ತು ಎಂದರು. ಅದೇ ಹೇಗೆ ಎಂದು ಕೇಳಿದೆ. ನನ್ನ ಮಗನ ಬಗ್ಗೆ ನನಗೆ ಗೊತ್ತಿಲ್ವಾ? 3 ದಿನದಿಂದ ನಿನ್ನ ನೋಡ್ತಾ ಇದ್ದೀನಿ. ನೀನು ಅವಳನ್ನು ಗಮನಿಸೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದೀಯಾ? ಅವಳನ್ನು ಮೊದಲನೇ ದಿನ ನೋಡಿದಾಗಲೇ ನಿನಗೆ ಒಳ್ಳೆ ಜೋಡಿ ಅನಿಸಿತ್ತು. ನಾನೇ ಹೇಳಿರಲಿಲ್ಲ ಅಷ್ಟೇ. ಆಮೇಲೆ ಅವಳ ಗುಣಗಳನ್ನು ನೋಡಿದಾಗ ನಿನ್ನ ಕಲ್ಪನೆಯ ಹುಡುಗಿ ಅವಳೇ ಅಂತ ಫಿಕ್ಸ್ ಆಗಿದ್ದೆ. ನೀನು ಅವಳನ್ನು ಗಮನಿಸೋದು ನೋಡಿ ನಿನಗೂ ಗೊತ್ತಾಗಿದೆ ಅನ್ಕೊಂಡೆ. ಆದರೆ ನೀನೋ ತುಂಬ ಸ್ಲೋ. 1 ವಾರದಿಂದ ನೋಡಿದರೂ ಗೊತ್ತಾಗಿಲ್ಲ. ಇವತ್ತು ಹೇಳ್ತಾ ಇದೀಯಾ? ಕೊನೆಗೂ ನನ್ನ ಮಗನಿಗೆ ಲವ್ ಆಯ್ತಲ್ಲ, ಅದೇ ಸಮಾಧಾನ ಎಂದು ನಕ್ಕರು. ಅಪ್ಪನಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಲ್ಲ, ನಾನೆಷ್ಟು ಲಕ್ಕಿ ಅಲ್ವಾ ಎಂದು ಯೋಚಿಸಿ ಅವರನ್ನು ಅಪ್ಪಿಕೊಂಡು ಐ ಲವ್ ಯು ಅಪ್ಪ ಎಂದೆ. ನನಗಲ್ಲ, ನನ್ನ ಸೊಸೆಗೆ ಹೇಳು ಎಂದು ನಕ್ಕರು. ಹೇಳ್ತೀನಿ ಅಪ್ಪ, ಟೈಮ್ ಇದೆ ಎಂದೆ. ಇದರಲ್ಲೂ ಸ್ಲೋ ಅಂತ ಪ್ರೂವ್ ಮಾಡಬೇಡ, ಬೇಗ ಹೇಳು ತಿಳಿತಾ ಎಂದರು. ಸರಿ ಎಂದು ಹೇಳಿದೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಚಿಕ್ಕಮ್ಮ ನಮ್ಮನ್ನು ಮಾತನಾಡಿಸಿ ಮನೆಗೆ ಊಟಕ್ಕೆ ಕರೆದರು. ನಾಡಿದ್ದು ಬರ್ತೀನಿ ಎಂದರು ಅಪ್ಪ. ಕಾರ್ಯಕ್ರಮ ಎಲ್ಲ ಮುಗಿಸಿಕೊಂಡು ಮನೆಗೆ ಹೊರಟೆವು. ಎಂಥ ಪೆದ್ದು ಅಲ್ವಾ ನಾನು. 1 ವಾರದಿಂದ ನನ್ನ ಕಣ್ಣೆದುರು ಇದ್ದರೂ ಗುರುತಿಸಲಾಗಲಿಲ್ಲ ನನ್ನ ಪ್ರೀತಿಯ ದೇವತೆಯನ್ನ ಎಂದು ಯೋಚಿಸುತ್ತಾ ಮಲಗಿದೆ. ಹಾಗೇ ನಿದ್ರೆ ಆವರಿಸಿತು. ಮರುದಿನದಿಂದ ಶುರುವಾಯಿತು ನೋಡಿ ನಮ್ಮ ಲವ್ ಸ್ಟೋರಿ. ಬೆಳಗ್ಗೆ ಇದ್ದ ತಕ್ಷಣ ಅಪ್ಪ ಬಂದು, ಇನ್ನು 4 ದಿನದಲ್ಲಿ ಹಬ್ಬ ಮುಗಿಯುತ್ತೆ, 5ನೇ ದಿನ ನಾವು ಊರಿಗೆ ಹೋಗೋದು. ಅಷ್ಟರಲ್ಲಿ ನನ್ನ ಸೊಸೆಗೆ ಎಲ್ಲ ಹೇಳಿದರೆ ಸರಿ, ಇಲ್ಲ ಅಂದರೆ ಎಂದು ಆಜ್ಞೆ ಮಾಡಿದರು. ಸರಿ ಮಹಾಪ್ರಭುಗಳೇ, ಹೇಳ್ತೀನಿ, ಸ್ವಲ್ಪ ಟೈಮ್ ಕೊಡಿ ಎಂದು ಹೇಳಿ ಸ್ನಾನಕ್ಕೆ ಹೊರಟೆ. ಅವರು ನಗುತ್ತಾ ಹೋದರು. ಜೀವನೇನೋ ತನ್ನ ಕಲ್ಪನೆಯ ಹುಡುಗಿ ಮೌನಿಷ ಎಂದು ಫಿಕ್ಸ್ ಆಗಿದ್ದಾನೆ. ಜೀವನ್ ಮೌನಿಷಾಗೆ ಪ್ರಪೋಸ್ ಮಾಡ್ತಾನಾ? ಮೌನಿಷ ಇವನ ಲವ್ ಅನ್ನು ಆಕ್ಸೆಪ್ಟ್ ಮಾಡ್ತಾಳಾ? ಇವರಿಬ್ರು ಲವ್ ಮಾಡ್ಕೊಂಡ್ರೋ ಮೌನಿಷಾಳ ಅಪ್ಪ ಈ ಮದುವೆಗೆ ಒಪ್ಕೋತಾರಾ? ಮುಂದೆ ಹೇಗೆ ಸ್ಟಾರ್ಟ್ ಆಗುತ್ತೆ ಇವರ ಲವ್ ಸ್ಟೋರಿ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.